63,000 ಜನ ಮೇಲ್ ಬಂದಿದ್ದಾರೆ ಜಾಬ್ ಫೇರ್ಗೆ. ಸೊ ಈ 2,000 ಜನಕ್ಕೂ ಇಂಟರ್ವ್ಯೂ ಮಾಡ್ತಾರ? ಚಾನ್ಸೇ ಇಲ್ಲ. ಸೊ ಜಾಬ್ ಫೇರ್ ಇಂದ ಬೆನಿಫಿಟ್ ಏನು? ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿರ್ಲಿ ಅಂತ ನಿಮ್ಗೆ ತಮ್ನೇಲ್ ನೋಡಿದ್ರೆ ಗೊತ್ತಾಗಿರುತ್ತೆ. ಜಾಬ್ ಮೇಳ, ಜಾಬ್ ಫೇರ್ ಆಗಿರ್ಬೋದು, ಜಾಬ್ ಮೇಳ ಆಗಿರ್ಬೋದು, ಎಲ್ಲಾ ಕಂಪ್ನೀಸ್ನು ಒಂದೇ ಕಡೆ ಗ್ಯಾದರ್ ಮಾಡಿ ಯಾವುದೇ ಸ್ಟೂಡೆಂಟ್ ಗ್ರಾಜುಯೇಟ್ಸ್ ಬಂದು ಅಲ್ಲಿ ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು. ಅವ್ರಿಗೆ ಇಷ್ಟವಾಗಿರುವಂತ ಕಂಪ್ನಿಯ ಆ ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು. ಅಲ್ಲೇನಾದ್ರು ಸೆಲೆಕ್ಟ್ ಆದ್ರೆ ತಿರ್ಗಾ ಕಂಪ್ನಿಯಿಂದ ಕರ್ಸ್ಕೊಂತಾರೆ, ಅವ್ರಿಗೆ ಜಾಬ್ ಈಸಿಯಾಗಿ ಆಗುತ್ತೆ. ಸೊ ಎಷ್ಟೋ ಜನಕ್ಕೆ ಜಾಬ್ ಮೇಳಗಿಂತ ಬರಕ್ಕಿಂತ ಮುಂಚೆನೆ ಒಂದ್ ಡೌಟ್ ಇರುತ್ತೆ, ಜಾಬ್ ಫೇರ್ ಹೇಗ್ ನಡೆಯುತ್ತೆ, ಅಲ್ಲಿ ನಾವು ಸೆಲೆಕ್ಟ್ ಆಗ್ತೀವಾ ಇಲ್ವಾ, ತುಂಬಾ ಜನ ಬಂದಿರ್ತಾರೆ, ಈ ತರ ಎಲ್ಲ ಒಂದು ಡೌಟ್ ಇರುತ್ತೆ. ಸೊ ಇವತ್ತು ನಾನು ಒಂದು ಜಾಬ್ ಫೇರ್ ಗೆ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ಇವಾಗ ಜಯನಗರದಲ್ಲಿ ಇದ್ದೀನಿ. ಸೊ ಜಾಬ್ ಫೇರ್ ಹೇಗ್ ನಡೆಯುತ್ತೆ ಇದು ಎಲ್ಲಾದ್ರೂ ಡೀಟೇಲ್ಸ್ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಸೊ ಇದನ್ನ ನೋಡಾದ್ಮೇಲೆ ನಿಮ್ಗೆ ಒಂದು ಕಂಪ್ಲೀಟ್ ಜಾಬ್ ಫೇರ್ ಆಗಿರ್ಬೋದು, ಜಾಬ್ ಮೇಳ ಆಗಿರ್ಬೋದು, ಇದ್ರ ಬಗ್ಗೆ ನಿಮ್ಗೆ ಒಂದು ಕಂಪ್ಲೀಟ್ ಒಂದು ಐಡಿಯಾ ಸಿಗುತ್ತೆ. ಅಲ್ಲೇ ನಮ್ಮ ಜಾಬ್ ಫೇರ್ ನಡೀತಾ ಇರೋದು. ಸೊ ಹೋಗ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ಬನ್ನಿ. ನಾನು ಫಸ್ಟ್ ಟೈಮ್ ಜಾಬ್ ಮೇಳಕ್ಕೆ ಬರ್ತಿರೋದ್ರಿಂದ ನನಗೆ ಎಷ್ಟು ಜನ ಇರ್ತಾರೆ ಅಂತ ಗೊತ್ತಿಲ್ಲ. ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ಜನ ಇದ್ರು, ಓಕೆ ಪರವಾಗಿಲ್ಲ ಸ್ವಲ್ಪ ಜನ ಇದಾರಲ್ಲ ಅಂತ ಅನ್ಕೊಂಡೆ. ಹಾಗೆ ಪಕ್ಕದಲ್ಲಿ ನೋಡಿದಾಗ ಜೆರಾಕ್ಸ್ ಅಂಗಡಿಲೆ ಇಲ್ಲಿರೋದಕ್ಕೂ ಡಬಲ್ ಜನ ಇದಾರಲ್ಲಪ್ಪ ಅಂತ ಅನಿಸ್ತು. ಹಾಗೆ ಮುಂದೆ ಬಂದಾಗ ಹೇಳಿದ್ರು ನೀವು ಜಾಬ್ ಫೇರ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ. ಸೊ ಆಯ್ತು, QR ಸ್ಕ್ಯಾನರ್ ಮುಂದೆ ಇರುತ್ತೆ ಅಂತ ಹೇಳಿದ್ರು. ಮುಂದೆ ನಡ್ಕೊಂಡು ಬರ್ತೀನಿ ಇಲ್ಲಿದೆ ನೋಡಿ ಪಿಕ್ಚರ್, ಅಭಿ ಪಿಕ್ಚರ್ ಬಾಕಿ ಅಂತಾರಲ್ಲ ಹಂಗೆ ಇಲ್ಲಿದಾರ್ ನೋಡಿ ಕ್ರೌಡು. ಹಾಗೆ ಮುಂದೆ ಬಂದೆ ಹೋಗ್ತಾ ಜಾಸ್ತಿ ಆಗ್ತಾನೆ ಇತ್ತು. ಇಂಥ ಮಂದ ಸೊ ಆಮೇಲೆ ಅಲ್ಲಿ QR ಕೋಡ್ ಸಿಕ್ತು, ಸ್ಕ್ಯಾನ್ ಮಾಡ್ಕೊಂಡು ಹಾಗೆ ಹಿಂದೆ ತಿರುಗ್ತೀನಿ, ಇನ್ನು ಜನ ಬರ್ತಾನೆ ಇದ್ರು. ಹಾಗೆ ಮುಂದೆ ಬಂದೆ, ಅಲ್ಲಿ ನಮ್ಗೆ ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಒಂದು ಅಪ್ಲಿಕೇಶನ್ ಕೊಡ್ತಾರೆ. ಸೊ ಇದೇ ಆ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ತಗೊಂಡು ನಿಮ್ಮ ಹತ್ರ ಬರ್ತೀನಿ ಅನ್ಬಿಟ್ಟು ಸೈಡ್ಗೆ ಹೋದೆ. ವಾ, ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ಅಲ್ಲಿ ನೋಡಿ ಅಲ್ಲೆಲ್ಲ ಜಾಗ ಇಲ್ಲ ಅನ್ಬಿಟ್ಟು ಇಲ್ಲೂ ಕೂತಿದ್ದಾರೆ ಎಲ್ಲ ಜನ. ಇನ್ನು ಬರ್ತಾನೆ ಇದಾರೆ. ಫಾರ್ಮ್ ಇಸ್ಕೊಂಡ್ ಬಂದೆ, ಫಿಲಪ್ ಮಾಡದ ಬೇಡವಾ ಅಂತ ಯೋಚನೆ ಆಗ್ತಾ ಇತ್ತು. ಇಷ್ಟು ಜನ ಇದಾರೆ, ಯಪ್ಪ ನೋಡಿದ್ರಲ್ಲ ಸಮುದ್ರ. ಮತ್ತೆ ಇನ್ನೊಂದೇನಂದ್ರೆ 10th PUC ಡಿಪ್ಲೊಮೊ ಡಿಗ್ರಿ ಎಲ್ಲಾ ತರ ಗ್ರಾಜುಯೇಟ್ಸ್ಗೂ ಇಲ್ಲಿ ಕರೆದಿದ್ರು ಜಾಬ್ ಫೇರ್ ಅಲ್ಲಿ, ಎಲ್ಲಾ ತರದವರು. ಸೊ ಅದಕ್ಕೋಸ್ಕರ ಜನ ಜಾಸ್ತಿ. ನೋಡೋಣ, ಫಾರ್ಮ್ ಫಿಲಪ್ ಮಾಡಿ ನಾನು ನಮ್ಮ ವ್ಯೂವರ್ಸ್ಗೋಸ್ಕರ ಆದ್ರೂ ನಾನು ಅಲ್ಲಿ ಒಳಗಡೆ ಹೋಗಿ ಏನಾಗುತ್ತೆ ಮತ್ತೆ ಹೇಗಿರುತ್ತೆ, ಆ ಇಂಟರ್ವ್ಯೂಸ್ ಎಲ್ಲ ಹೇಗಿರುತ್ತೆ ಅದೆಲ್ಲಾನು ನಾನು ನಿಮ್ಗೆ ಹೇಳ್ತೀನಿ. ಈ ಫಾರ್ಮ್ ಫಿಲಪ್ ಮಾಡ್ಬೇಕು ಈ ತರ. ನೋಡಿ ಇವಾಗ ಫಾರ್ಮ್ ಫಿಲಪ್ ಮಾಡಿದೆ. ಇದ್ರಲ್ಲಿ ಟೋಕನ್ ನಂಬರ್, ನಾವಲ್ಲಿ ಏನ್ ಜನ ನೋಡಿದ್ವಲ್ಲ ಅದಷ್ಟೇ ಜನ ಅಲ್ಲ, ಅಲ್ಲೊಂದ್ 200-300 ಜನ ನೋಡಿದ್ವಾ. ಬಟ್ ನಮ್ಗೆ ಆಕ್ಚುಲ್ ಜನ ಯಾವಾಗ ಗೊತ್ತಾಗೋದು, ನಮ್ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಾಗ. ನನ್ನ ನಂಬರ್ ನೋಡಿ 1630. 63,000 ಜನ ಮೇಲ್ ಬಂದಿದ್ದಾರೆ ಜಾಬ್ ಫೇರ್ಗೆ. ಲೆಕ್ಕ ಹಾಕೊಂತೀರಾ? ಯಪ್ಪ, 1000 ಜನ ಅಂದ್ರೆ ಏನ್ ಹುಡುಗಾಟನಾ? ಅದಕ್ಕೆ ದೊಡ್ಡವ್ರು ಹೇಳೋದು, ಟೀಚರ್ಸ್ ಹೇಳೋದು, ಕಾಲೇಜ್ ಟೈಮ್ ಅಲ್ಲಿ ಪ್ಲೇಸ್ಮೆಂಟ್ ಆದಾಗ್ಲೇನೆ ಕ್ಯಾಂಪಸ್ ಅಲ್ಲೇನೆ ಪ್ಲೇಸ್ಮೆಂಟ್ ಆಗ್ಬಿಡ್ಬೇಕು. ಚೆನ್ನಾಗಿ ಓದಿ ಕ್ಯಾಂಪಸ್ ಅಲ್ಲೇನೆ ಪ್ಲೇಸ್ಮೆಂಟ್ ಆಗ್ಬಿಡ್ಬೇಕು. ಇಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ. ಜಾಬ್ ಫೇರ್ಗೆಲ್ಲ ಬಂದ್ಬಿಟ್ರೆ ತರ 1000 ಟೋಕನ್ ಕೊಟ್ಟಿದ್ದಾರೆ. ಈಗ ನಾವು ಅಲ್ಲೋ ಕುತ್ಕೊಬೇಕು, ಅಲ್ಲಿ ಟೋಕನ್ ನಂಬರ್ ಕರೀತಾರೆ, ಅಲ್ಲಿಂದ ತಿರ್ಗಾ ಮೇಲೋಗಿ ಯಾವ ಕಂಪ್ನಿ ನಮ್ಗೆ ಇಷ್ಟ ಇರುತ್ತೆ ಆ ಕಂಪ್ನಿಗೆ ನಾವು ಇಂಟರ್ವ್ಯೂ ಕೊಟ್ಬಿಟ್ಟು ಬರ್ಬೇಕಾಗುತ್ತೆ. ಇವಾಗ ಎಲ್ಲ ಫಾರ್ಮ್ ಎಲ್ಲ ಫಿಲ್ ಅಪ್ ಮಾಡಿದೀನಿ, ಬನ್ನಿ ನೆಕ್ಸ್ಟ್ ಪ್ರೋಸೆಸ್ ಏನಿದೆ ತೋರಿಸ್ತೀನಿ. ಹಾಗೆ ಅಪ್ಲಿಕೇಶನ್ ಫಿಲ್ ಮಾಡ್ಕೊಂಡು ಸೇಮ್ ಸ್ಪಾಟ್ ಹಾಗೆ ಮುಂದೆ ನಡ್ಕೊಂಡು ಬಂದೆ. ಹಂಗೆ ಇದ್ರು ಜನ ಎಲ್ಲ, ಕ್ಯೂ ಹಾಗೆ ಇತ್ತು. ಅಪ್ಲಿಕೇಶನ್ ಕೊಡೋದಕ್ಕೆ ಮುಂದೆ ಹೋಗ್ಬೇಕಿತ್ತು, ನಿಂತ್ಕೊಂಡೆ. ನೋಡಿ ಇಲ್ಲೇ ಸ್ಟ್ರಕ್ ಆಗೋದೆ. ಒಂದು 5-10 ನಿಮಿಷ ಇಲ್ಲೇ ಟೈಮ್ ಹೋಯ್ತು. ಯಾಕಂದ್ರೆ ಅಲ್ಲಿ ಇರೋರೆಲ್ಲ ಕ್ಲಿಯರ್ ಆಗ್ಬೇಕಿತ್ತು. ಇದೆಲ್ಲ ಕ್ಲಿಯರ್ ಮಾಡ್ಕೊಂಡು ಹಾಗೆ ಮುಂದೆ ಬಂದೆ. ನಮ್ಗೆ ಮುಂದೆಗಡೆನೆ ಸೀಟ್ ಸಿಕ್ತು. ಅದಾದ್ಮೇಲೆ ಅಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಿದ್ರು. ಅನೌನ್ಸ್ಮೆಂಟ್ ಕೇಳ್ಕೊಂಡ್ ಬನ್ನಿ. Anyone is sitting up to 621. Okay. Those who are getting the registration number from 621 to 650 come this side.
from 651 to 670 day. ಹೆಂಗಿದೆ ಆರಾಮಾಗಿ ಒಂದು 10 ಕಂಪ್ನಿ ಅಟೆಂಡ್ ಮಾಡೋಣ ಬಾ ಅಂತ ಹಂಗ್ ಮಾಡಕ್ ಹೋಗ್ಬೇಡಿ. ಯಾವ್ದೋ ಸೆಲೆಕ್ಟೆಡ್ ಕಂಪ್ನಿ ನಿಮ್ಗೆ ಕ್ವಾಲಿಫಿಕೇಶನ್ ತಕ್ಕಂಗೆ ಒಂದ್ 4 ರಿಂದ 5 ಕಂಪ್ನಿ ಮ್ಯಾಕ್ಸಿಮಮ್ ಅಟೆಂಡ್ ಮಾಡಿ ಹೊರಗಡೆ ಬಂದ್ರೆ ಸೊ ದಟ್ ಇಲ್ಲಿರೋ ಕೂತ್ಕೊಂಡಿರೋ ಹೊರಗಡೆ ಕಳಿಸ್ತೇನೆ. ಇಟ್ಸ್ ಅ ರಿಕ್ವೆಸ್ಟ್. ಅರ್ಥ ಆಯ್ತಾ? 2 ಫ್ಲೋರ್ ಅಲ್ಲೂ ಕಂಪ್ನೀಸ್ ಇದಾವೆ. ಎಲ್ಲೆಲ್ಲಿ ಯಾವ ಕಂಪ್ನಿ ಇದೆ ಅಂತ ನಾವು ನೋಟಿಸ್ ಬೋರ್ಡ್ ಅಲ್ಲಿ ಅಂಟಿಸಿದೀವಿ. ಸರಿನಾ? ಫಸ್ಟ್ ಫ್ಲೋರ್ ಅಲ್ಲಿ ಯಾವ್ದಿದೆ, ಸೆಕೆಂಡ್ ಫ್ಲೋರ್ ಅಲ್ಲಿ ಯಾವ್ದಿದೆ, ಗ್ರೌಂಡ್ ಫ್ಲೋರ್ ಅಲ್ಲಿ ಯಾವ್ದಿದೆ ಅಂತ ಆ ಕಂಪ್ನಿಗೆ ಕ್ವಾಲಿಫಿಕೇಶನ್ ಯಾವ್ದು ತಗೊಂತಿದಾರೆ ಅಂತಾನು ಅಂಟಿಸಿದೀವಿ. ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಐಡೆಂಟಿಫೈ ವಿಚ್ ಕಂಪ್ನಿ ಅಂತ. 50 ಜನ 100 ಜನ ಈ ತರ ಪಟ ಅಂತ ಕರಿತಾ ಇದ್ರು. ಸೊ ನಮ್ಗೆ ಏನ್ ಕೊಟ್ಟಿರ್ತಾರಲ್ಲ ಅದ್ರ ಜೊತೆ ನಮ್ಮ ರೆಸ್ಯೂಮೆ ಅಟ್ಯಾಚ್ ಮಾಡಿ ಕೊಡ್ಬೇಕು. ಅದನ್ನ ಅವರು ಈ ಬಾಕ್ಸ್ ಒಳಗಡೆ ಹಾಕೊಂತಾರೆ. ಅದಾದ್ಮೇಲೆ ನಾವು ಒಳಗಡೆ ಎಂಟ್ರಿ ಕೊಡ್ತೀವಿ. ಇಲ್ಲಿಂದ ಅಸಲಿ ಆಟ ಶುರು. ಅಲ್ಲಿಂದ ಒಳಗಡೆ ಬಂದು ನಾವು ಕಾಲೇಜ್ ಒಳಗಡೆ ಹೋಗ್ತೀವಿ. ಸೊ ಈ ಕಾಲೇಜಲ್ಲಿ 2 ಫ್ಲೋರ್ ಇರುತ್ತೆ. 2 ಫ್ಲೋರ್ ಪ್ರತಿ ಒಂದು ರೂಮ್ ಅಲ್ಲೂ ಒಂದೊಂದು ಕಂಪ್ನಿಗಳಿರುತ್ತೆ. ನೋಟಿಸ್ ಬೋರ್ಡ್ ಅಲ್ಲಿ ಎಲ್ಲಾ ಕಂಪ್ನಿಗಳ ಬಗ್ಗೆ ಡೀಟೇಲ್ಸ್ ಹಾಕಿರ್ತಾರೆ. ನಮ್ಗೆ ಯಾವ ಕಂಪ್ನಿ ಇಷ್ಟನೋ ಆ ಕಂಪ್ನಿ ರೂಮ್ ನಂಬರ್ಗೆ ಹೋಗ್ಬೇಕು. ಸೊ ಅಲ್ಲೂ ಕೂಡ ಬೇಗ ಆಗೋದಿಲ್ಲ, ತುಂಬಾನೇ ವೆಯ್ಟ್ ಮಾಡಬೇಕು. ನೀವು ಇಲ್ಲಿ ನೋಡ್ಬೋದು ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಆಚೆ ಅಂತ. ಮೇಲೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ, ಹಾಗೆ ಕೆಳಗಡೆ ಕೂಡ ಇನ್ನೂ ತುಂಬಾ ಜನ ವೆಯ್ಟ್ ಮಾಡ್ತಿದ್ದಾರೆ. 1200 ರೂಮ್ ಮುಂದೆ ಹೋಗಿ 1200 1210 1210 1220. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕ್ಲಾಸ್ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕುಂಡಿಸ್ತಾರೆ. ಅವರ ಕಂಪ್ನಿ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ನಂಬರ್ ಕಲೆಕ್ಟ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ತೀವಿ ಅಂತ ಕಳಿಸ್ಕೊಡ್ತಾರೆ. ಇನ್ ಕೆಲವು ಕಂಪ್ನೀಸು ಇಬ್ರಿಬ್ರನ್ನ ಕೂರಿಸ್ಕೊಂತಾರೆ. ಅವರ ಕಂಪ್ನಿ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟು ಹಾಗೆ ಸ್ಟೂಡೆಂಟ್ಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡು ಅಪ್ಡೇಟ್ ಮಾಡ್ತೀವಿ ಅಂತ ಕಳಿಸ್ಕೊಡ್ತಾರೆ. ಫೈನಲ್ ಆಗಿ ಹೇಳ್ಬೇಕಂದ್ರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಎಲ್ಲರನ್ನು ಅವರವರ ಕಂಪ್ನಿ ವಾಟ್ಸ್ಆಪ್ ಗ್ರೂಪ್ಗೆ ಆಡ್ ಮಾಡಿಸ್ಕೊಂಡು ಅಫಿಷಿಯಲ್ ಆಗಿ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗೆ ಜಾಸ್ತಿ ರಿಕ್ವೈರ್ಮೆಂಟ್ ಇತ್ತಂದ್ರೆ ಅಲ್ಲೇ ಸೆಲೆಕ್ಷನ್ ಮಾಡ್ಕೊಂತಾರೆ. ಡೀಟೇಲ್ ಇನ್ಫಾರ್ಮೇಶನ್ ತಿಳ್ಕೊಂಡು ಅವರು ಕೆಲಸನ ಸ್ಟಾರ್ಟ್ ಮಾಡಬಹುದು. ಇದಿಷ್ಟು ಈ ಜಾಬ್ ಫೇರಿನ ಪ್ರೋಸೆಸ್ ಆಗಿತ್ತು. ಎಲ್ಲಾ ಜಾಬ್ ಫೇರು ಇದೇ ತರ ಇರಲ್ಲ, ಬಟ್ ಮ್ಯಾಕ್ಸಿಮಮ್ ಜಾಬ್ ಫೇರ್ಗಳು ಹೀಗೆ ಇರುತ್ತೆ. ಜನನು ಕೂಡ ಹೀಗೆ ಇರ್ತಾರೆ. ಲಾಸ್ಟ್ ನಾವು ಬಂದಾಗ ಏನ್ ನಂಬರ್ ಇದ್ರ ಅಂದ್ರೆ 2300 ಹೋಗಿತ್ತು. ಸೊ ಇನ್ನು ನಡೀತಾನೆ ಇದೆ, 3 ಗಂಟೆ ಗಂಟ ನಡೀತಾನೆ ಇರುತ್ತೆ. ನಾವು ಆಚೆ ಬಂದಿದ್ದು 12 ಗಂಟೆ. ಸೊ ಇನ್ನು 3 ಅವರ್ ಇದೆಯಲ್ಲ, 3 ಅವರಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಜನ ಸೇರ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಿನಿಮಮ್ 2000 ಪ್ಲಸ್ ಅಂತೂ ಸೇರ್ತಾರೆ. ಸೊ ಈ 2000 ಜನಕ್ಕೂ ಇಂಟರ್ವ್ಯೂ ಮಾಡ್ತಾರಾ? ಚಾನ್ಸೇ ಇಲ್ಲ. ಇಲ್ಲಿ ನಾವು 3 ರಿಂದ 4 ಅಷ್ಟೇ ಐಟಿ ಕಂಪ್ನಿ ನೋಡ್ತೀವಿ. ಇನ್ನೆಲ್ಲ BPO ಮತ್ತೆ ಕಸ್ಟಮರ್ ಸರ್ವಿಸ್ ಕೇರ್ ತುಂಬಾ ಕಮ್ಮಿ. ಐಟಿ ಕಂಪ್ನಿಗಳು ತುಂಬಾ ಕಮ್ಮಿ. ಮ್ಯಾಕ್ಸಿಮಮ್ ಇದಿದೆ BPO ಮತ್ತೆ ಕಸ್ಟಮರ್ ಕೇರ್. ಒಂದು ಕ್ಲಾಸ್ ರೂಮ್ ಕರ್ಕೊಂಡು ಹೋದ್ರು, ಕ್ಲಾಸ್ ರೂಮ್ ಅಲ್ಲಿ ಕುಂಡಿಸ್ತಾರೆ. ಅದಾದ್ಮೇಲೆ ಅವರ ಕಂಪ್ನಿ ಬಗ್ಗೆ ಹೇಳ್ತಾರೆ. ಮತ್ತೆ ಜಾಬ್ ಡಿಸ್ಕ್ರಿಪ್ಷನ್ ಮ್ಯಾಕ್ಸಿಮಮ್ ಕಂಪ್ನಿ ಹೇಳಲ್ಲ. ಅವರು ನಮ್ ರೆಸ್ಯೂಮೆ ನೋಡ್ತಾರೆ. ನಮ್ಮ ಡಿಸ್ಕ್ರಿಪ್ಷನ್ ನಾವೇನು ಓದಿದೀವಿ ಅದು ಅವರ ಜಾಬ್ಗೆ ಸೂಟ್ ಆಯ್ತಂದ್ರೆ ನಮ್ಮನ್ನ ಲಿಸ್ಟ್ ಔಟ್ ಮಾಡ್ಕೊಂತಾರೆ. ಲಿಸ್ಟ್ ಔಟ್ ಮಾಡ್ಕೊಂಡು ಅದಾದ್ಮೇಲೆ ನಮ್ಮನ್ನ ಕರೀತಾರೆ, ತಿರ್ಗಾ ಅವರ ಕಂಪ್ನಿಗೆ ಕರೀತಾರೆ. ಅಲ್ಲಿ ನಮ್ಗೆ ಜಾಬ್ ರೋಲ್ ಆಗಿರ್ಬೋದು, ಜಾಬ್ ಡಿಸ್ಕ್ರಿಪ್ಷನ್, ಸ್ಯಾಲ್ರಿ ಇದೆಲ್ಲವನ್ನು ಬ್ರೀಫ್ ಆಗಿ ಹೇಳ್ತಾರೆ. ನಮ್ಗೆ ಇಷ್ಟ ಇದ್ರೆ ನಾವು ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಲಕ್ಷ ಕೊಟ್ಟಿ ಡೊನೇಷನ್ ಕೊಟ್ಟಿ ನಾವು ಕಾಲೇಜಿಗೆ ಓದ್ತೀವಿ. ಒಳ್ಳೊಳ್ಳೆ ಕಾಲೇಜಲ್ಲಿ ಹೋದಾಗ ಅಲ್ಲೇ ಕ್ಯಾಂಪಸ್ ಇರುತ್ತಲ್ಲ, ಸೊ ಆ ಕ್ಯಾಂಪಸ್ ಅಲ್ಲಿ ನಾವು ಸೆಲೆಕ್ಟ್ ಆದ್ರೇನೆ ತುಂಬಾನೇ ಬೆಸ್ಟ್. ಸೊ ಅದರಿಂದ ಆಚೆ ಬಂದ್ಬಿಟ್ಟು ನಾವು ಒಂದಷ್ಟು ವರ್ಷ ವೇಸ್ಟ್ ಮಾಡಿದ್ರೆ ಕೆರಿಯರ್ ಗ್ಯಾಪ್ ಅಂತ ಬಂದ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಅದಾದ್ಮೇಲೆ ಈ ತರ ಜಾಬ್ ಫೇರ್ನ ಆದಷ್ಟು ಅಟೆಂಡ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ, ನಮ್ಮ ಜಾಬ್ ಮಾರ್ಕೆಟ್ ಹೇಗಿದೆ ಮತ್ತೆ ಇಲ್ಲಿ ಏನ್ ಬಂದಿದೆ, ಕಂಪ್ನಿಗಳು ಬಂದಿದೆಯವಲ್ಲ, ಆ ಕಂಪ್ನಿಗಳ ಬಗ್ಗೆ ಎಲ್ಲ ನಮ್ಗೊಂದಷ್ಟು ನಾಲೆಡ್ಜ್ ಸಿಗುತ್ತೆ. ಮತ್ತೆ ಆ ಕಂಪ್ನಿಗೆ ನಾವು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಏನೆಲ್ಲ ತಯಾರಿ ಮಾಡ್ಕೊಂಡು ಹೋಗ್ಬೇಕು ಇದೆಲ್ಲವನ್ನು ನಮ್ಗೆ ಈ ಜಾಬ್ ಫೇರ್ ಅಲ್ಲಿ ಗೊತ್ತಾಗುತ್ತೆ. ಒಂದಷ್ಟು ಕಂಪ್ನಿಗಳಿತ್ತು, 24x7 ಆಗಿರ್ಲಿ, ಆಕ್ಸೆಂಚರ್ ಆಗಿರ್ಲಿ, ಒಂದಷ್ಟು ಒಳ್ಳೆ ಕಂಪ್ನೀಸ್ಗಳು ಇತ್ತು. ಮತ್ತೆ ಇನ್ನೊಂದೇನಂದ್ರೆ ಮೇನ್ ಏನಂದ್ರೆ ಈ ತರ ಜಾಬ್ ಫೇರ್ ಅಲ್ಲಿ ಸಿಗುತ್ತೆ, ಕೆಲಸಗಳು ಸಿಗುತ್ತೆ. ಮ್ಯಾಕ್ಸಿಮಮ್ ಜನರಿಗೆ ಇಲ್ಲಿ ಸೆಲೆಕ್ಷನ್ ಗಳಾಗುತ್ತೆ, ಕೆಲಸಗಳು ಸಿಗುತ್ತೆ. SSLC PUC ಇರೋರ್ನು ಕಂಪ್ನಿಗಳು ಬಂದಿತ್ತು. ಅಂದ್ರೆ ಯಾವ ತರ ಅಂದ್ರೆ ಡಿಮಾರ್ಟ್ ಆಗಿರ್ಬೋದು, ಬಿಗ್ ಬಾಸ್ಕೆಟ್ ಆಗಿರ್ಬೋದು, ಸೇಲ್ಸ್ ರಿಲೇಟೆಡ್ ಆಗಿರ್ಬೋದು. ಸೊ ಆ ತರದವ್ರಿಗೂ ಒಂದು ಆಪರ್ಚುನಿಟಿ ಮಾಡ್ಕೊಟ್ಟಿದ್ರು. ಅದು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ 10th SSLC PUC ಮಾಡಿರೋರ್ಗೆ ಜಾಬೇ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ಅದೊಂದು ಆ ತರ ಮ್ಯಾಕ್ಸಿಮಮ್ ಜನರಿಗೆ ಇಲ್ಲಿ ಒಂದು ಅವಕಾಶ ಮಾಡ್ಕೊಟ್ಟಿದ್ರು. ಸೊ ಇದಿಷ್ಟು ಈ ಜಾಬ್ ಫೇರಿನ ವಿಡಿಯೋ ಆಗಿತ್ತು. ಇದೇ ಜಾಬ್ ಫೇರ್ಗಳಂದ್ರೆ, ಜಾಬ್ ಮೇಳಗಳಂದ್ರೆ ಮ್ಯಾಕ್ಸಿಮಮ್ ಇದೇ ರೀತಿ ಇರುತ್ತೆ. ನಾನು ಅನ್ಕೊಂಡಿದೀನಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ. ಸೊ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ತರ ಇಂಟ್ರೆಸ್ಟಿಂಗ್ ಆಗಿರುವಂತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ನಮಸ್ತೆ.